ಹಲೋ ಗಾಯ್ಸ್. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬಂದು ಇವತ್ತು ಯಾವಾರ ಗುರುವಾರ. ಸೊ ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಇವತ್ತು ನಾವು ಶಾಪಿಂಗ್ ಹೋಗ್ತಿದ್ವಿ. ಸೊ ನಮ್ಮ ನಾದಿನಿ ಅವ್ರದ್ದು ಸೊ ಮದುವೆ, ಅದಕ್ಕೋಸ್ಕರ ಶಾಪಿಂಗು. ಸೊ ಇವತ್ತಿನ ಫುಲ್ ಡೇ ವೀಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಪ್ಲೀಸ್ ವೀಡಿಯೋನ ಎಂಡ್ವರೆಗೂ ನೋಡಿ. ಸೊ ಹಲೋ ಗಾಯ್ಸ್ ಎಲ್ರಿಗೂ. ಸೊ ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಇವತ್ತು ನಾವು ಹೋಗಿದ್ದು ಚಿತ್ರದುರ್ಗದಿಂದ ದಾವಣಗೆರೆಗೆ. ಸೊ ದಾವಣಗೆರೆಗೆ ಹೋದಾಗ ನಮ್ಮ ಅಕ್ಕ ಅವ್ರ ಮನೆ ಸುನೀತಾ ಅಂತ, ಅವ್ರ ಮನೇಲಿ ಊಟದ ಅರೇಂಜ್ಮೆಂಟ್ಸ್ ಎಲ್ಲ ಆಗಿತ್ತು. ಸೊ ಶಾಪಿಂಗ್ ಹೋಗಿ ಮುಂಚೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಸೊ ಊಟ ಎಲ್ಲ ಮುಗಿಸಿ ನಾನು ಮತ್ತು ಅಕ್ಕನ ಜೊತೆಗೆ ನನ್ನ 2 ವೀಲರ್ ಹೋದೆ, ಬೇರೆಯವರೆಲ್ಲ ಕಾರಲ್ಲೆಲ್ಲ ಬಂದರು. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ದಾವಣಗೆರೆ ಚನ್ನಬಸಪ್ಪ ಅಂಗಡಿ ಬಂದು ತುಂಬ ಫೇಮಸ್ ಆಗಿರೋಂಥ ಶಾಪು, ಮದುವೆ ಜವಳಿಗೆ ಅಂತಲೇ. ಸೊ ನಾವೆಲ್ಲ ತುಂಬ ಜನ ಇದ್ದಿದ್ದರಿಂದ ಸೊ ಅಲ್ಲಿಗೆ ಹೋಗೋಣ ಅಂತ. ಸೊ ಫಸ್ಟೇ ನಾವು ಹೋಗಿರೋದ್ರಿಂದ ಸೊ ಕ್ರೌಡ್ ಜಾಸ್ತಿ ಆದಮೇಲೆ ಹೋದರೆ ಜಾಸ್ತಿ ಸೆಲೆಕ್ಷನ್ ಮಾಡೋಕ್ಕಾಗಲ್ಲ, ತುಂಬ ಜನ ಆದರೆ ಕಿರಿಕಿರಿ ಆಗುತ್ತೆ ಅಂತ. ಸೊ ಬೇಗನೆ ಹೊರಟಿದ್ವಿ. ಸುಮಾರು ಜನಕ್ಕೆ ಸೀರೆಸ್ ಎಲ್ಲ ತೊಗೋಬೇಕಿತ್ತು. ಅಜ್ಜಿಯವ್ರಿಗೆ, ಆಂಟಿಯವ್ರಿಗೆ, ಹುಡುಗಿರಿಗೆ ಅಥವಾ ಬಂದು ಹೋಗೋ ಗೆಸ್ಟ್ಗಳಿಗೆ ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಸೊ ನಾವು ಕೂಡ ತುಂಬ ಚೆನ್ನಾಗಿ ಸೆಲೆಕ್ಷನ್ ಆದಷ್ಟು ಬೇಗನೆ ಮಾಡಿದ್ವಿ. ಸೊ ಗೈಸ್ ಇದೇ ಥರನೇ ಸ್ವಲ್ಪ ನಗಾಡ್ಕೊಂಡು ಹೆಂಗೋ ಆಗಿರೋ ಸುಸ್ತನ್ನು ಮರೆತು ಶಾಪಿಂಗ್ನ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿರೋ ಸ್ಯಾರಿಗಳು ಸಿಕ್ತು. ಅದಾದಮೇಲೆ ಮತ್ತೆ ಇನ್ನೊಂದು ಶಾಪ್ಗೆ ಹೋಗಿ ಕೂಡ ಅಲ್ಲಿ ಶಾಪಿಂಗ್ ಮಾಡಬೇಕಿತ್ತು. ಇನ್ನೊಂದು ಸಪ್ರೇಟ್ ಸ್ಯಾರಿ ತೊಗೋಬೇಕಿತ್ತು ನಮ್ಮ ಅತ್ತೆಗೆ. ಸೊ ಅವ್ರಿಗೆ ಯಾವುದೂ ಸೀರೆ ಇಷ್ಟ ಆಗಿಲ್ಲ ಅಂತ, ಸೊ ಅದನ್ನು ತೊಗೊಳಕ್ಕೆ ಅಂತ ಬೇರೆ ಶಾಪಿಗೆ ಹೋದ್ವಿ. ಸೊ ಅವ್ರದ್ದು ಸೆಲೆಕ್ಷನ್ ಎಲ್ಲ ಮುಗ್ದಿದ್ದಾದಮೇಲೆ ಮತ್ತೆ ಫೈನಲಿ ನಾವು ಜೆಂಟ್ಸಿಗೆ ಅಂದರೆ ಹುಡುಗರಿಗೆ ಬಟ್ಟೆನ ತೆಗಿಬೇಕಿತ್ತು, ಬಂದು ಹೋಗೋರಿಗೆ ಕೊಡೋರಿಗೆ ಅಂತ. ಸೊ ಅವ್ರದ್ದು ಕೂಡ ನಡೀತಾ ಇತ್ತು. ಸಿಕ್ಕಾಬಟ್ಟೆ ತುಂಬ ಸುಸ್ತಾಗ್ಬಿಟ್ಟಿದ್ರು ಎಲ್ಲರೂ. ಆಲ್ರೆಡಿ ನೋಡಿ ಎಲ್ಲರನ್ನೂ ತೋರಿಸ್ತೀನಿ ಯಾವ್ಯಾವ ದಿಕ್ಕಲ್ಲಿ ಹೆಂಗೆ ಕೂತಿದ್ದಾರೆ ಅಂತ. ನೋಡಿ ಇವರು ನಮ್ಮ ದೊಡ್ಡಮ್ಮ ಅಂದರು. ಸೊ ಎಲ್ಲೋದ್ರೂ ಗಾಸಿಪ್ ಮಾಡ್ತಾನೆ ಇರಬೇಕು, ಗಾಸಿಪ್ ಮಾಡ್ತಾನೆ ಇರ್ತಾರೆ ಇವರು. ಸೊ ಏನಾದರೂ ಒಂದು ವಿಷಯದ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಸೊ ಚೆನ್ನಾಗಿರುತ್ತೆ. ಬಟ್ ಅದೆಲ್ಲ ಕಂಪ್ಲೀಟ್ ಆಗಿದ್ದಾದಮೇಲೆ ಮತ್ತೆ ನಾವು ಚನ್ನಬಸಪ್ಪ ಅಂಗಡಿಗೆ ಬಂದು ಬಿಲ್ಲಿಂಗ್ ಕೌಂಟರಿಗೆ ಬಂದ್ವಿ. ಸೊ ಒಂದು ಹೈ ಬಜೆಟಲ್ಲೇ ಆಯಿತು ಅಂತ. ಇದು 1 ರೌಂಡ್ ಶಾಪಿಂಗ್ ಅಷ್ಟೇ, ಇನ್ನೂ ಸಿಕ್ಕಾಬಟ್ಟೆ ಮಾಡೋದಿದೆ. ಬರೀ ಇದು ನಮ್ಮ ಮಾವನ ಕಡೆ ರಿಲೇಷನ್ ಅವ್ರಿಗೆ ಮಾತ್ರ. ಸೊ ಅದಾಗಿದ್ದಾದಮೇಲೆ ನಾನು ಜ್ಯುವೆಲ್ರಿ ಶಾಪಿಗೆ ಕೂಡ ಬಂದೆ. ವಿಡಿಯೋ ಮಾಡೋದು ಸಾಕ್ಷಿ ಬೇಕಲ್ರಿ ಏನೇನು ಕೊಡ್ಸಿದೀವಿ ಅಂತ. ಸೊ ಗೈಸ್ ಅಲ್ಲಿ ಜ್ಯುವೆಲ್ರಿ ಆಕ್ಸೆಸರೀಸ್ ಎಲ್ಲ ತೊಗೊಂಡಿದ್ದಾಗಿ ಮತ್ತೆ ನಾವು ನಮ್ಮ ಅಕ್ಕ ಅವ್ರ ಮನೆಗೆ ಬಂದ್ವಿ. ಸೊ ಎಲ್ಲ ಟಯರ್ಡ್ ಆಗಿದ್ರು. ಮತ್ತೆ ಇನ್ನೊಂದು ರೌಂಡ್ ಎಲ್ಲ ಊಟ ಮಾಡಿಕೊಂಡು ಮತ್ತೆ ನಾವು ಹೊರಡಬೇಕಿತ್ತು. ಸೊ ಊಟ ಎಲ್ಲ ಕಂಪ್ಲೀಟ್ ಮಾಡೋಕ್ಕೆ ಆಲ್ಮೋಸ್ಟ್ 1 ರೌಂಡ್ ಎಲ್ಲರೂ ಮುಗಿಸಿದ್ದಾದಮೇಲೆ ಮತ್ತೆ ಸೆಕೆಂಡ್ ಬ್ಯಾಚಿಗೆ ನಾವು ಕೂತ್ವಿ. ಸೊ ಊಟ ಎಲ್ಲ ಮಾಡಿ ಎಲ್ಲರೂ ಕೂತು ಮತ್ತೆ ಇಲ್ಲೇ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ, ಇಲ್ಲೆಲ್ಲ ಕೂತಿರೋದು ನನ್ನ ಫ್ಯಾಮಿಲಿ ಮೆಂಬರ್ಸು. ಸೊ ಅವ್ರ ಜೊತೆ ಸ್ವಲ್ಪ ಗಾಸಿಪ್ ಮಾಡ್ತಾ, ಸೊ ಎದುರುಗಡೆ ಇರೋನ್ನ ಚೆನ್ನಾಗಿ ಯಾಮಾರಿಸಿ ಜಗಳ ಆಡೋ ಥರ, ಅಂದರೆ ಸಣ್ಣ ಪುಟ್ಟ ಅಷ್ಟೇ, ಅದು ಜಗಳ ಅಂದರೆ ಸಿವಿಯರ್ ಅಲ್ಲ, ತಮಾಷೆ ಜಗಳಗಳು. ಸೊ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಆದ್ವಿ. ಈ ವಿಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ. ಸೊ ನೆಕ್ಸ್ಟ್ ಡೇಗೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಶಾಪಿಗೆ ಬಂದು ಕ್ಲೀನಿಂಗ್ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಸೊ ಶಾಪಲ್ಲಿ ಕೂತು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. ಮತ್ತೆ ಕಸ್ಟಮರ್ ಕೂಡ ಸ್ಟಾರ್ಟ್ ಆದರು. ಸೊ ಇವತ್ತು ಬಂದು ಸೊ ಸ್ಯಾರಿ ಏನದು ಫೇಸ್ ವ್ಯಾಕ್ಸಿಂಗು, ಫೇಶಿಯಲ್ಸು, ಹಾಗೇನೆ ಐಬ್ರೋಸ್ ಈ ಥರ ನಡೀತಾ ಇತ್ತು. ಇದ್ರ ಜೊತೆಗೆ ನನ್ನ ಫ್ರೆಂಡ್ ಒಬ್ಬರು ಬುಟೆಕ್ ಕೂಡ ಓಪನ್ ಮಾಡಿದರು. ಸೊ ಅಲ್ಲಿ ಕೂಡ ಅವರು ಬಂದು ನೆನ್ನೆನೇ ಕರೆದ್ಬಿಟ್ಟು ಹೋಗಿದ್ರಂತೆ. ಸೊ ನಾನು ನೆನ್ನೆ ಶಾಪಲ್ಲಿ ಇರಲಿಲ್ಲ. ಸೊ ಅವರು ಬಂದು ಒಂದ್ಸಲ ವಿಸಿಟ್ ಮಾಡಿ ಅಂತ ಅಂತಿದ್ರು. ಸೊ ನಾನು ಹೋಗಿದ್ದೆ. ಚೆನ್ನಾಗಿ ಮಾಡಿದ್ದಾರೆ, ನೀವು ಸ್ಟಾರ್ಟಪ್ ಒಳ್ಳೇದಾಗಲಿ ಅವ್ರಿಗೂ ಅಂತ ಹೇಳ್ತಾ, ಕೆಲವು ನನಗೂ ಯಾವ್ದಾದ್ರು ಡಿಸೈನ್ಸ್ ಇಷ್ಟ ಆಗಿದೆ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ರೆಡಿ ಬ್ಲೌಸಸ್ ಎಲ್ಲ ಸಿಗ್ತಾಯಿತ್ತು. ಸೊ ಯಾರಾದರೂ ಹಿರಿಯರಲ್ಲಿದ್ದರೆ ಖಂಡಿತ ಒಂದ್ಸಲ ವಿಸಿಟ್ ಮಾಡಿ, ಹೊಸೊಬ್ಬರಿಗೆ ಸಪೋರ್ಟ್ ಮಾಡಿ. ಏನಕ್ಕೆ ಅಂದರೆ ನಿಮ್ಮ ಪ್ರೋತ್ಸಾಹದಿಂದನೇ ಬೇರೆಯವರು ಬೆಳೆಯೋದಕ್ಕೆ ಸಾಧ್ಯ. ಸೊ ಅದಕ್ಕೋಸ್ಕರ ಸೊ ರೆಡಿ ಬ್ಲೌಸಸ್ ಹಾಗೆಯೇ ಎಂಬ್ರಾಯ್ಡ್ರಿ ವರ್ಕ್ ಆಗಿರೋಂಥ ಪೀಸಸ್ಗಳು, ಅಂದರೆ ಬ್ಲೌಸ್ ಸ್ಟಿಚಿಂಗ್ ಮಾಡ್ಸೋಕ್ಕೆ ಅಂತ ಪೀಸಸ್ ಅದೆಲ್ಲ ಸಿಗುತ್ತೆ. ಸೊ ಚೆನ್ನಾಗಿತ್ತು ಕಲೆಕ್ಷನು. ಅದೆಲ್ಲ ನೋಡ್ಕೊಂಡು ಮತ್ತೆ ನಾನು ವಾಪಸ್ ಒಂದು ಮೊಬೈಲ್ ಶಾಪ್ ಹತ್ರ ಬರಬೇಕಿತ್ತು. ಸೊ ಪವಿತ್ರದ ಮೊಬೈಲ್ ಸ್ವಲ್ಪ ಚೆನ್ನಾಗಿರಲಿಲ್ಲ, ಅವಳದು ಮೊಬೈಲ್ ರೆಡಿ ಮಾಡಿಸ್ಬೇಕಿತ್ತು. ಹಾಗೆ ನಾನೊಂದು ಟ್ಯಾಬ್ ಎನ್ಕ್ವೈರಿ ಮಾಡಬೇಕಿತ್ತು. ಸೊ ಅದಕ್ಕೆ ಅಂತ ನಾನು ಜಾಸ್ತಿ ವೆಂಕಟೇಶ್ವರ ಮೊಬೈಲ್ಸ್ಗೆ ಜಾಸ್ತಿ ಹೋಗೋದು ಹಿರಿಯರಲ್ಲಿ. ಸೊ ಅಲ್ಲಿಗೆ ಹೋದ್ವಿ. ಯಾವುದಿಲ್ಲ ಅಂಗಡಿ ಹೆಸರೇ ಮಾತಾಡ್ತಾರೆ, ವೆಂಕಟೇಶ್ವರ ಮೊಬೈಲ್ಸಿಗೆ ಬಂದಿದ್ದೀವಿ ಗೈಸ್. ಇವತ್ತು ಫ್ರೀ ಪ್ರಮೋಷನ್ ಮಾಡಿಸಿದಾರೆ ಅಣ್ಣ ನಮ್ಮ ಹತ್ರ.
ಸೊ ಗೈಸ್ ನನಗೆ ಏನು ಬೇಕಾಗಿತ್ತು ಅಂದರೆ ಯಾವ ಟ್ಯಾಬ್ ಬೇಕಾಗಿತ್ತು ಅದನ್ನು ಆರ್ಡ್ರ್ ಹೇಳಿದ್ವಿ. ಸೊ ನಾನು ಪವಿತ್ರ ಈಗ ಚಿಕ್ಕದಾಗಿ ಏನೋ ಒಂದು ಸೀರಿಯಸ್ ಡಿಸ್ಕಷನ್ ಇದು. ಸೊ ಇಲ್ಲಿ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ಸೊ ಏನೋ ಸಣ್ಣದಾಗಿ ಮಾತಾಡ್ತಾ ಇದ್ವಿ ಅಷ್ಟೇ. ಸೊ ಗೈಸ್ ನನ್ನ ಪ್ರಕಾರ ಏನು ಅಂದರೆ ತುಂಬ ಅಚೀವ್ಮೆಂಟ್ ಅಂದರೆ ದೊಡ್ಡ ದೊಡ್ಡ ವಿಲ್ಲಾ ತಗೋಬೇಕು ಆ ಥರ ಅಲ್ಲ. ನಮಗೆ ಏನು ಸಂತೋಷ, ನಮಗೇನು ಬೇಕು ಅಂತ ಅನಿಸುತ್ತೆ ಅದನ್ನು ನಾವು ಎಲ್ಲೂ ಏನು ತುಂಬ ಕಿರಿಕಿರಿ ಮಾಡ್ಕೊಂಡಲೇ ಹೋಗಿ ಸಮಾಧಾನವಾಗಿ ತಗೊಳ್ಳೋದಷ್ಟೇ. ಸೊ ನನಗೆ ಕೆಲವೊಂದು ಅಕ್ಸೆಸರೀಸ್ ಬೇಕಾಗಿತ್ತು. ಏನಕ್ಕೆಂದರೆ ಇದೆಲ್ಲ ನನ್ನ ಬ್ರೈಡಲ್ ವರ್ಕ್ಸಿಗೆ ಅಂತಲೇ ನಾನು ತುಂಬ ಇನ್ವೆಸ್ಟ್ ಮಾಡಿರೋದು ನನ್ನ ಬ್ರೈಡ್ಸ್ಗೋಸ್ಕರನೇ. ಸೊ ಅವ್ರಿಗೆ ಚೆನ್ನಾಗಿ ಕಾಣಬೇಕು, ಹಾಗೆ ನನಗೆ ಅವ್ರ ಫೋಟೋಸ್ನ ನೀಟಾಗಿ ವಿಸಿಬಲ್ ಮಾಡಬೇಕು ನೆಕ್ಸ್ಟ್ ಏನಾದರೂ ಕ್ಲೈಂಟ್ ಬಂದರೆ ಅನ್ನೋ ಉದ್ದೇಶಕ್ಕೆ ಟ್ಯಾಬ್ನ ತೊಗೊಂಡಿದ್ದು. ಹಾಗೆಯೇ ಸ್ಟೋರೇಜ್ ನನ್ನ ಐಫೋನಲ್ಲಿ ಸ್ಟೋರೇಜ್ ತುಂಬಾ ಕಡಿಮೆ ಇತ್ತು. ಸೊ ಅದಕ್ಕೋಸ್ಕರ ಇನ್ನೂ ನೀಟಾಗಿ ಡಿಸ್ಪ್ಲೇ ಮಾಡ್ಬೋದು ಅನ್ನೋ ವರ್ಕ್ ಪರ್ಪಸ್ಸಿಗೆ ನಾನು ಟ್ಯಾಬ್ನ ತಗೋಬೇಕಾಯಿತು. ಸೊ ತುಂಬಾ ಖುಷಿ ಆಯಿತು. ಯಾರೆಲ್ಲ ಸ್ಯಾಮ್ಸಂಗ್ ಗ್ಯಾಲಕ್ಸಿ S10 FE ಯಾರ್ಯಾರು ತೊಗೊಂಡಿದ್ರೆ ನಿಮಗೆ ಏನು ಅನ್ನಿಸ್ತು ಆ ಟ್ಯಾಬ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಹೈ ಬಜೆಟ್ ಅಂತ ಅನಿಸಿದ್ರು ವರ್ತ್ ಅಂತ ಅನ್ನಿಸ್ತು. ಸೊ ನಾನು ಹೋದಾಗ ಬೆಳಗ್ಗೆ ಮಧ್ಯಾಹ್ನ ಆಗಿತ್ತು. ಸೊ ಅವರು ಸಂಜೆ ನನಗೆ ಡೆಲಿವರಿ ಕೊಟ್ಟರು. ಸೊ ನಾನು ಹೋಗಿ ಆರ್ಡ್ರ್ ಕೊಟ್ಟು ಬಂದಿದ್ದಾದಮೇಲೆ ಸಂಜೆ ನನಗೆ ದಾವಣಗೆರೆಯಿಂದ ತರಿಸಿ ಕೊಟ್ಟರು, ಸಿಂಗಲ್ ಪೀಸ್ ಇತ್ತು ಅಂತ. ಸೊ ನಾನು ಬಂದು 6:30ಗೆ ಬಂದೆ. ನನಗೆ ಬಿಲ್ಲಿಂಗ್ ಎಲ್ಲ ಕಂಪ್ಲೀಟ್ ಆಗೋಷ್ಟರಲ್ಲಿ 7:30 ಆಗೋಯಿತು. ಇದ್ರ ಜೊತೆಗೆ ನನಗೆ ತುಂಬ ಚೆನ್ನಾಗಿರೋ ಗಿಫ್ಟ್ ಎಲ್ಲ ಕೊಟ್ಟರು. ಏರ್ಪಾಡ್ಸ್ ಅಂತೆ, ಆಮೇಲೆ ಛತ್ರಿ, ಬ್ಯಾಗು, ಹಾಗೆಯೇ ಒಂದು ಪವರ್ ಬ್ಯಾಂಕ್, ಈ ಥರ ತುಂಬ ಚೆನ್ನಾಗಿತ್ತು ಆಫರ್ಸ್ ಎಲ್ಲ. ಸೊ ಥ್ಯಾಂಕ್ ಯು ವೆಂಕಟೇಶ್ವರ ಮೊಬೈಲ್ಸ್ ಅವ್ರಿಗೆ. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇಲ್ಲಿವರೆಗೂ ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಬೈ.